ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನೀವು ಶಬರಿ ಅಂತಕ್ಕಂತಹ ಲೆಸನ್ನಿನ ಪೂರ್ವಕತೆಯನ್ನ ಮತ್ತೆ ಟಿಪ್ಪಣಿಯನ್ನ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ನೀವು ನೋಡ್ಕೊಂಡಿದ್ದೀರಿ. ಹಾಗಾದ್ರೆ ಈ ತರಗತಿಯಲ್ಲಿ ಬಂದು ನಿಮ್ಗೆಲ್ಲರಿಗೂ ಏನು ಪಾಠ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ನೀವು ಎಲ್ಲಾ ಪದಗಳ ಅರ್ಥವನ್ನ ಓದಿರ್ಬೇಕು ಮಕ್ಳೇ. ಎಲ್ಲಾ ಪದಗಳ ಅರ್ಥವನ್ನ ಓದ್ತಾ ಹೋದಂಗೆ ನಿಮ್ಗೆ ಹಳಗನ್ನಡ ಲೆಸನ್ ಏನಾಗುತ್ತೆ ಅರ್ಥ ಆಗುತ್ತೆ. ಹಾಗಾದ್ರೆ ನಾನಿಲ್ಲಿ ಒಂದಿಷ್ಟು ಪದಗಳ ಅರ್ಥವನ್ನ ಬರೆದಿದ್ದೇನೆ. ನಿಮ್ಮ ಪುಸ್ತಕದಲ್ಲೂ ಕೂಡ ಪದಗಳ ಅರ್ಥವನ್ನ ಕೊಟ್ಟಿದ್ದಾರೆ, ಅದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಬನ್ನಿ ಇವಾಗ ನಾವು ಲೆಸನ್ ಅನ್ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಶಬರಿ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರು ಯಾರು? ಪೂತಿ ನರಸಿಂಹಾಚಾರ್ಯರು. ಇವರ ವಿಸ್ತೃತ ರೂಪ ಯಾವುದು ಅಂತ ಹೇಳಿದ್ದೆ ನಾನು. ಪುರೋಹಿತ ತಿರುನಾರಾಯಣ ಅಯ್ಯಂಗಾರಾಚಾರ್ಯ ನರಸಿಂಹಾಚಾರ್ಯ ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೆ. ಹಾಗಾದ್ರೆ ಈಗ ಪಾಠಕ್ಕೆ ಬನ್ನಿ ನೋಡೋಣ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ, ಕೃಷ್ಣ ಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಹಾಗಾದ್ರೆ ಮತಂಗಾಶ್ರಮ ಅಂದ್ರೆ ನಿಮ್ಗೆ ಗೊತ್ತಿತ್ತು. ಮತಂಗ ಋಷಿಗಳು ಮಹರ್ಷಿಗಳು ಇರ್ತಕ್ಕಂತಹ ಆಶ್ರಮ ಅಂತ ಹೇಳಿ ನಾನು ನಿಮ್ಗೆ ಟಿಪ್ಪಣಿಯಲ್ಲಿ ಹೇಳಿದ್ದೆ ಮಕ್ಳೇ. ಹಾಗಾದ್ರೆ ಪರ್ಣಶಾಲೆ ಅಂದ್ರೂ ಕೂಡ ಹೇಳಿದ್ದೆ. ಏನಂತ ಎಲೆಗಳಿಂದ ಮೇಲ್ಛಾವಣಿಯನ್ನ ಹೊದಿಸಿರ್ತಕ್ಕಂತಹದನ್ನ ಏನಂತ ಹೇಳಿ ಕರಿತೀವಿ? ಪರ್ಣಶಾಲೆ ಅಂತ ಹೇಳಿ ಟಿಪ್ಪಣಿಯಲ್ಲಿ ನೀವು ನೋಡಿದ್ರಿ. ವನದಲ್ಲಿ ಏನು ಶಬರಿ ಹಂಬಲಗೊಂಡಿದ್ದಾಳೆ. ಹಾಗಾದ್ರೆ ಅಲ್ಲಿ ಅವಳು ಇದ್ದಾಳೆ. ಶ್ರಮಣಿ ನೋಡ್ಲಿಕ್ಕೆ ಹೇಗಿದ್ದಾಳೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಲಿಕ್ಕೆ ಹೇಗಿದ್ದಾಳೆ ಅವಳು? ಶ್ರಮಣಿಯಂತೆ ರೂಪ ಅಂದ್ರೆ ಶ್ರಮಣಿಯಂತೆ ರೂಪ, ತಪಸ್ವಿಯಂತೆ ರೂಪ. ಅವಳ ರೂಪ ಹೇಗಿದೆ? ತಪಸ್ವಿಯನ್ನ ನೋಡುವ ರೀತಿಯಲ್ಲಿ ಅವಳ ರೂಪ, ಅಂದ ಚಂದ. ಅವಳನ್ನ ನೋಡಿದ ತಕ್ಷಣ ಇವಳು ಯಾವುದೋ ಒಂದು ತಪಸ್ವಿ ಇರಬಹುದಾ ಅನ್ನುವ ರೀತಿ ಅವಳಿದ್ದಾಳೆ. ವೃದ್ಧೆ ಅಂದ್ರೆ ವಯಸ್ಸಾಗಿರ್ತಕ್ಕಂತಹ ಒಬ್ಬ ಮುದುಕಿ ಅಂತ ಹೇಳ್ತೀವಿ. ವಯಸ್ಸಾಗಿರ್ತಕ್ಕಂತಹ ಒಬ್ಬ ಹೆಣ್ಣು ಮಗಳು ಹಾಗಿದ್ದಾಳೆ ಇವಳು. ಮತ್ತೆ ಚೀರ ಅಂದ್ರೆ ನಾನ್ ನಿಮ್ಗೆ ಹೇಳ್ದೆ ಏನಂತ ಹೇಳ್ಬಿಟ್ಟು, ಚೀರ ಮೀನ್ಸ್ ಸೀರೆ. ನಿಮ್ಮ ಪದಗಳ ಅರ್ಥದಲ್ಲಿದೆ. ಚೀರ, ಸೀರೆ ಅಂತಕ್ಕಂಥದ್ದು ಏನು ತತ್ಸಮ ಮತ್ತೆ ತದ್ಭವ ಪದಗಳಾಗಿವೆ ಮಕ್ಳೇ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತತ್ಸಮ ತದ್ಭವಗಳು ನಿಮ್ಗೆ ಗೊತ್ತಿರುತ್ತೆ. ಪಾಠದಲ್ಲಿ ಬರ್ತಕ್ಕಂತಹ ತತ್ಸಮ ತದ್ಭವಗಳನ್ನ ನೀವು ಕಲಿತಾ ಹೋಗ್ಬೇಕು. ಹಾಗಾದ್ರೆ ಚೀರ ಮೀನ್ಸ್ ಸೀರೆ, ಕೃಷ್ಣ ಜೀನಾಂಬರೆ ಅಂದ್ರೆ ನಾರಿಯ ಜಿಂಕೆಯ ಉಡುಪನ್ನ ಉಟ್ಟಿರ್ತಕ್ಕಂತಹ ಉಡುಗೆಯನ್ನ ಉಟ್ಟಿರ್ತಾಳೆ. ಅಂತಹ ಒಂದು ನಾರಿನ ಜಿಂಕೆಯ ಉಡ್ತಕ್ಕಂತಹ ವಸ್ತ್ರವನ್ನ ಇವಳು ಸೀರೆಯನ್ನ ಹಾಕಿರ್ತಾಳೆ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡುವುದಕ್ಕೆ ಹುಚ್ಚಿಯ ರೂಪದಲ್ಲಿ ಕಾಣ್ತಾಳೆ. ಇಷ್ಟು ಯಾರು? ಶ್ರವಣಿಯ ರೂಪ. ಅವಳ ವೇಷ ಹೇಗಿತ್ತು ಅಂತಕ್ಕಂಥದ್ದು, ಶಬರಿಯ ವೇಷ ಹೇಗೆ ಇತ್ತು ಅಂತಕ್ಕಂಥದ್ದು. ಶ್ರಮಣಿಯಂತೆ ರೂಪ ಅಂದ್ರೆ ತಪಸ್ವಿಯಂತೆ ಕಾಣ್ತಾ ಇದ್ಲು. ವೃದ್ಧೆ ವಯಸ್ಸಾಗಿರ್ತಕ್ಕಂತಹ ಅಂತೆ ಕಾಣ್ತಾ ಇದ್ಲು. ಚಿರ ಅಂದ್ರೆ ಸೀರೆಯನ್ನು ಹಾಕೊಂಡಿದ್ಲು. ಹೇಗೆ? ನಾರಿನ ಕೃಷ್ಣ ಜೀನಾಂಬರೆ ಅಂದ್ರೆ ನಾರಿನ ಜಿಂಕೆಯ ವಸ್ತ್ರವನ್ನ ಅವಳು ಹುಟ್ಟಿದ್ಲು. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣ್ತಾ ಇದ್ಲು. ನೋಡುವುದಕ್ಕೆ ಹುಚ್ಚಿಯ ರೀತಿಯಲ್ಲಿ ಅವಳು ಕಾಣ್ತಾ ಇದ್ಲು. ಇದಿಷ್ಟು ಶಬರಿಯ ರೂಪ, ವೇಷ ಹೀಗಿತ್ತು ಅಂತ ಹೇಳಿ. ಹಾಗಾದ್ರೆ ಶಬರಿ ಹೀಗೆ ಹೇಳ್ತಾಳೆ ನೋಡಿ. ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈತರುವೆ, ನೀನಿಹುದೆಲ್ಲೋ ನಾನರಿಯೇ, ನಿನ್ನೆಡಗೈದುವ ಬಳಿಯರಿಯೇ, ನೀ ಬಹೆ ಎನ್ನುವ ನೆಚ್ಚಿನಳು, ನಾನಿಹೆ ಬಯಕೆಯ ಹುಚ್ಚಿನಳು. ನಿಂತಲ್ಲಿಯೇ ಶಬರಿ ವನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಹಾಗಾದ್ರೆ ಶಬರಿ ಹೀಗೆ ಹೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ. ನಿಂತಲ್ಲಿಯೇ ನಾ ನಿಂತಿರುವೆ, ನಿಂತ ಸ್ಥಳದಲ್ಲೇ ಏನ್ ಮಾಡ್ತಾ ಇದ್ದೀನಿ? ನಿಂತ್ಕೊಂಡಿದ್ದೀನಿ. ಯಾವ ಕಡೆನೂ ಅಲ್ಲಾಡ್ತಾ ಇಲ್ಲ. ಏನಕ್ಕೋಸ್ಕರ? ರಾಮನಿಗೋಸ್ಕರ. ರಾಮ ನೀನೆಂದೈತಿರುವೆ, ನೀನು ಯಾವಾಗ ಬರ್ತೀಯ ರಾಮ ಅಂತ ಹೇಳಿ ಹೀಗೆ ಶಬರಿ ಕೇಳ್ತಾ ಇದ್ದಾಳೆ. ನೀನಿಹುದೆಲ್ಲೋ ನಾನರಿಯೆ, ನೀನ್ ಎಲ್ಲಿದೀಯ ಅಂತ ಹೇಳ್ಬಿಟ್ಟು ನನ್ಗೇನಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿನ್ನೆಡಗೈದುವ ಬಳಿ ಅರಿಯೆ, ನೀನಿರುವ ಸ್ಥಳಕ್ಕೇನು ಬರಲು ನನ್ಗೆ ಆಗ್ತಾ ಇಲ್ಲ. ಬಟ್ ನೀನ್ ಎಲ್ಲಿದೀಯ ಅಂತಾನೂ ಗೊತ್ತಿಲ್ಲ, ನೀನಿರೋ ಪ್ಲೇಸ್ಗೂ ನನ್ಗೇನಾಗ್ತಾ ಇಲ್ಲ, ಬರ್ಲಿಕ್ಕೆ ಆಗ್ತಾ ಇಲ್ಲ. ನೀ ಬಹೆ ಎನ್ನುವ ನೆಚ್ಚಿನಳು, ನೀನ್ ಬಂದೇ ಬರ್ತೀಯ ಅಂತ ಹೇಳಿ ನಾನು ಏನನ್ನ ಇಟ್ಕೊಂಡಿದೀನಿ? ನಂಬಿಕೆಯನ್ನ ಇಟ್ಕೊಂಡಿದೀನಿ. ನಾನಿಹೆ ಬಯಕೆಯ ಹುಚ್ಚಿನಳು. ಹಾಗಾದ್ರೆ ತುಂಬಾ ಆಸೆಯಿಂದ ಹುಚ್ಚಿಯಂತೆ ಏನ್ ಮಾಡ್ತಾ ಇದ್ದೀನಿ? ನಾನು ನಿನಗೆ ವೇಟ್ ಮಾಡ್ತಾ ಇದ್ದೀನಿ, ನಾನು ನಿನ್ಗೆ ಕಾಯ್ತಾ ಇದ್ದೀನಿ ಅಂತ ಹೇಳಿ ನಿಂತಲ್ಲಿಯೇ ಶಬರಿ ಈ ರೀತಿಯಲ್ಲಿ ಮಾತಾಡ್ಕೊಳ್ತಾಳೆ. ಶಬರಿ ವನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಈ ಪಾರ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ನಿಂತಲ್ಲಿಯೇ ನಾನ್ ನಿಂತಿರುವೆ, ನಿಂತ ಸ್ಥಳದಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಾನು ನಿಂತ್ಕೊಂಡು ನಿನಗೋಸ್ಕರ ಏನ್ ಮಾಡ್ತೇನೆ? ರಾಮ ನೀನ್ ಎಂದೈತಿರುವೆ, ಯಾವಾಗ ಬರ್ತೀಯ ಅಂತ ಹೇಳ್ಬಿಟ್ಟು ನಾನು ನಿನ್ಗಾಗಿ ಕಾಯ್ತಾ ಇದ್ದೀನಿ. ನೀನ್ ಎಹುದೆಲ್ಲೋ ನಾನರಿಯೆ, ನನ್ಗೆ ಗೊತ್ತಿಲ್ಲ, ನನ್ಗೆ ತಿಳಿದಿಲ್ಲ ನೀನ್ ಎಲ್ಲಿದೀಯಾ ಅಂತ ಹೇಳ್ಬಿಟ್ಟು. ಬಟ್ ನಿನಗೈದುವೆ ಬಳಿ ಅರಿಯೆ. ಹಾಗಾದ್ರೆ
ನಿನ್ನೆಡೆಗೈದುವ ಬಳಿಯರಿಯೇ. ಹಾಗಾದ್ರೆ ನೀನು ಯಾವ ಸ್ಥಳದಲ್ಲಿ ಇದೀಯಾ ಅಂತ ಹೇಳಿ, ಎಲ್ಲಿಂದ ಬರ್ತೀಯಾ ಅಂತ ಹೇಳಿ ನನಗೆ ಅಲ್ಲಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಎಲ್ಲಿದೀಯಾ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ತಿಳಿದಿಲ್ಲ ನನಗೆ ಅಂತ ಹೇಳಿ ಹೇಳ್ತಾಳೆ. ನೀ ಬಹೆ ಎನ್ನುವ ನೆಚ್ಚಿನೊಡು, ನೀನು ಬಂದೇ ಬರ್ತೀಯಾ ಅಂತಕ್ಕಂತಹ ನಂಬಿಕೆ ಏನಿದೆ ನನ್ನಲ್ಲಿದೆ. ನಾನಿಹೆ ಬಯಕೆಯ ಹುಚ್ಚಿನೋಳು, ಆಸೆಯಲ್ಲಿ ಕಾತುರದಿಂದ ನಿನಗಾಗಿ ಕಾಯ್ತಾ ಇದ್ದೀನಿ, ನಿಂತಲ್ಲಿಯೇ ಈ ರೀತಿಯಲ್ಲಿ ಅವಳು ಹೇಳ್ತಾಳೆ. ಮತ್ತೆ ಶಬರಿ ಬನದೊಳಕ್ಕೆ ಹೋಗ್ತಾಳೆ. ಆ ಬನ ಮೀನ್ಸ್ ವನ, ಆ ವನದೊಳಕ್ಕೆ ಹೋಗ್ತಾಳೆ. ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಹೀಗೆ ಅವಳು ಅಂತ ಇರುವಾಗ್ಲೇ ಏನಾಗ್ತಾರೆ, ರಾಮ ಮತ್ತೆ ಲಕ್ಷ್ಮಣರು ಪ್ರವೇಶವನ್ನ ಮಾಡ್ತಾರೆ. ಹಾಗಾದ್ರೆ ರಾಮ ಹೇಳ್ತಾನೆ ಬಂದ್ಬಿಟ್ಟು, ಏನಂತ ಹೇಳ್ತಾನೆ ರಾಮ, ದೊರೆವಳೇ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ, ದೊರೆವಳೇ ಚೆಲುವೆ ಎರವೆ ಎರವೆ ಗಿರಿವನವೆ ಪೇಳಿರಿ ನಾನೆರವೆ. ದೊರೆವಳೇ ದೊರೆವಳೇ ಅವಳ ನೆಲೆ ಯಾರು ಅರಿಯಿರೆ, ಪೇಳಿ ಎನ್ನರಸೆ ದೊರೆವಳೆ. ಈ ಬೇಗೆ ಕೆಡದಲ್ಲ ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡುದಲ್ಲ. ಹಾ ಈ ರೀತಿಯಲ್ಲಿ ರಾಮ ಹೇಳ್ಕೊಂಡು ಬರ್ತಾ ಇದ್ದಾನೆ. ಹಾಗಾದ್ರೆ ಯಾರಿದ್ದಡೆಗೆ, ಶಬರಿ ಇದ್ದ ಕಡೆಗೆ ರಾಮ ಮತ್ತೆ ಲಕ್ಷ್ಮಣರು ಬರ್ತಾ ಇದ್ದಾರೆ. ಬರ್ತಾ ಬರ್ತಾ ದಾರಿಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಏನಂತ ಹೇಳಿ, ದೊರೆವಳೆ ಸೀತೆ, ನನ್ನ ಸೀತೆಯ ಸಿಗ್ತಾಳ ನನ್ಗೆ, ದೊರೆವಳೆ ಮೀನ್ಸ್ ಸಿಗ್ತಾಳ ನನ್ಗೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ರಾಮ. ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ. ಹಾಗಾದ್ರೆ ಏನು, ಭೂಮಿ ಜಾತೆ, ಭೂಮಿ ಜಾತೆ ಅಂದ್ರೆ ಮತ್ತೊಂದು ಹೆಸರು ಅಂತ ಹೇಳಿ ನಿಮ್ಗೆ ಹೇಳಿದೆ, ಏನಂತ ಹೇಳಿ, ಭೂಮಿ ಜಾತೆ ಅಂದ್ರೆ ಸೀತೆ. ಹಾಗಾದ್ರೆ ಭೂಮಿ ಜಾತಿನ ವಿಭಿನ್ನ ರೀತಿಯಲ್ಲಿ, ಅಂದ್ರೆ ಅವನು ದುಃಖಿತನಾದಾಗ, ತುಂಬಾ ಪ್ರೀತಿ ಹೆಚ್ಚಾದಾಗ ರಾಮ ಸೀತೆಗೆ ನಾನಾ ರೀತಿಯ ಹೆಸರಿನಲ್ಲಿ ಈ ರೀತಿಯಲ್ಲಿ ಕರೀತಾ ಇದ್ದಾನೆ. ಏನಂತ ಹೇಳಿ, ಭೂಮಿ ಜಾತೆ, ನನ್ನ ಸೀತೆ ಭೂಮಿ ಜಾತೆ ಸಿಗ್ತಾಳ ನನ್ಗೆ, ಆತ್ಮ ಕಾಮ ಕಲ್ಪಲತೆ. ಹಾಗಾದ್ರೆ ನನ್ನ ಆತ್ಮ ಕಾಮ ಕಲ್ಪಲತೆ ಸಿಗ್ತಾಳ. ದೊರೆವಳೇ ಚೆಲುವೆ, ರನ್ನ ಚಿನ್ನ ಮುದ್ದು ಬಂಗಾರ ಅಂತ ಹೇಳ್ತೀವಲ್ವಾ, ಹಾಗೆ ಹೆಂಡತಿಗೆ ರಾಮ ವಿಭಿನ್ನ ರೀತಿಯಲ್ಲಿ ಕೇಳ್ತಾ ಇದ್ದಾನೆ, ದೊರೆವಳೆ ನನ್ನ ಚೆಲುವೆ ಅಂತ ಹೇಳಿ. ಎರೆವೆ ಎರೆವೆ ಗಿರಿವನವೆ, ಗಿರಿವನವೆ ಅಲ್ಲಿರ್ತಕ್ಕಂತಹ ವನಗಳಿಗೆ ಹೇಳ್ತಾನೆ, ಹೇಳಿರಿ ಹೇಳಿರಿ ನನ್ನ ಚೆಲುವೆ ಸಿಗ್ತಾಳ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಪೇಳಿರಿ ನಾನರಿವೆ, ಹೇಳಿರಿ ನನ್ನ ಚೆಲುವೆ ಸಿಗ್ತಾಳ. ದೊರೆವಳೆ ದೊರೆವಳೆ ಸಿಗ್ತಾಳ ಅಂತ ಹೇಳಿ ಅಲ್ಲಿರ್ತಕ್ಕಂತಹ ವನಗಳನ್ನ ಬನಗಳನ್ನ ಈ ರೀತಿಯಲ್ಲಿ ರಾಮ ಕೇಳ್ತಾ ಇದ್ದಾನೆ. ಅವಳ ನೆಲೆ ಯಾರು ಅರಿಯಿರೆ, ಅವಳು ಇರ್ತಕ್ಕಂತಹ ಸ್ಥಳ ಯಾರಿಗಾದ್ರೂ ಗೊತ್ತಿದೆನಾ ಅಂತ ಹೇಳಿ, ಅಥವಾ ಗೊತ್ತಿಲ್ಲವಾ ಹೇಳಿ ಅಂತ ಹೇಳಿ ಕೇಳ್ತಾನೆ. ಪೇಳಿ ಮೀನ್ಸ್ ಹೇಳಿ, ಎನ್ನರಸಿ ದೊರೆವಳೆ, ನಂಗೆ ಸಿಗ್ತಾಳ ನನ್ನ ಅರಸಿ ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ ಚೆಲುವೆ, ಅರಸೆ, ಭೂಮಿ ಜಾತೆ, ಕಾಮ ಕಲ್ಪಲತೆ, ನನ್ನ ಆತ್ಮ ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ ಆ ರಾಮ ತನ್ನ ಸೀತೆಯನ್ನ ಹಂಬಲಿಸ್ತಾ ಇದ್ದಾನೆ. ಈ ಬೇಗೆ ಕೆಡದಲ್ಲ ನನ್ನೆದೆಯ ಬಿಡದಲ್ಲ, ಈ ಜಗವ ಸುಡದಲ್ಲ. ಹಾ ಹಾಗಾದ್ರೆ ಈ ಬೇಗೆ ಅಂದ್ರೆ ಈ ದುಃಖ ಏನಾಗ್ತಾ ಇದೆ, ಕೆಡದಲ್ಲ, ಈ ದುಃಖ ನನ್ನನ್ನ ಬಿಡ್ತಾ ಇಲ್ಲ, ನನ್ನನ್ನ ಕಾಡ್ತಾನೆ ಇದೆ. ಸೀತೆ ಯಾವಾಗ ಸಿಗ್ತಾಳೆ ಅಂತ ಹೇಳಿ ಏನ್ ಮಾಡ್ತಾ ಇದೆ, ನನ್ನ ಎದೆಯನ್ನ ಬಿಡ್ತಾ ಇಲ್ಲ, ಸುಡ್ತಾ ಇದೆ ಅಂತ ಹೇಳಿ ಈ ರೀತಿಯಲ್ಲಿ ಭಿನ್ನ ರೀತಿಯ ವರ್ಣನೆಯಲ್ಲಿ ಏನ್ ಮಾಡ್ತಾ ಇದ್ದೇನೆ, ರಾಮ ತನ್ನ ಹೆಂಡತಿಯಾಗಿರ್ತಕ್ಕಂತಹ ಸೀತೆ ಕಾಣದೇ ಇದ್ದಾಗ ಈ ರೀತಿಯಲ್ಲಿ ಅಲ್ಲಿರ್ತಕ್ಕಂತಹ ಗಿರಿವನಗಳನ್ನ ಕೇಳ್ಕೊಂಡು ಬರ್ತಾ ಇದ್ದಾನೆ. ಹಾಗಾದ್ರೆ ಲಕ್ಷ್ಮಣ ಹೀಗೆ ಹೇಳ್ತಾನೆ ಅಣ್ಣನಿಗೆ, ಈ ಅಣ್ಣನ ದುಃಖವನ್ನ ನೋಡ್ಬಿಟ್ಟು, ಈ ರೀತಿಯ ಒಂದು ದುಃಖಿತನಾದ ಅಣ್ಣನನ್ನ ಕುರಿತು ಲಕ್ಷ್ಮಣ ಹೀಗೆ ಹೇಳ್ತಾನೆ, ಏನಂತ ಹೇಳ್ಬಿಟ್ಟು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜಗೆಡೆ ಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯಗೆಡೆ ಯಾರು. ನೋಡಿ, ಒಂದು ಒಳ್ಳೆಯ ಅದ್ಭುತವಾದಂತಹ ಮಾತನ್ನ ಲಕ್ಷ್ಮಣ ಅಣ್ಣನನ್ನ ಸಮಾಧಾನ ಪಡಿಸಲು ಈ ರೀತಿಯಲ್ಲಿ ಹೇಳ್ತಾನೆ. ಏನಂತ ಹೇಳಿ, ತಾಳಿಕೋ ಅಣ್ಣ ತಾಳಿಕೋ, ನಿನ್ನಲ್ಲಿ ಸ್ವಲ್ಪ ಏನಿರಲಿ, ತಾಳ್ಮೆ ಇರಲಿ ಅಣ್ಣ, ತಾಳ್ಮೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೂರ್ಯನೇ ತೇಜಗೆಡೆ ತೇಜ ಕಡೆ ಯಾರು, ಸೂರ್ಯನೇ ಎಲ್ಲರಿಗೂ ಬೆಳಕನ್ನ ಕೊಡ್ತಕ್ಕಂತಹ ಸೂರ್ಯನೇ ತೇಜಗೆಟ್ಟರೆ, ಕಾಂತಿಯನ್ನ ಕಳ್ಕೊಂಡ್ಬಿಟ್ರೆ ಜಗತ್ತಿಗೆಲ್ಲ ಬೆಳಕನ್ನ ನೀಡ್ತಕ್ಕಂಥವ್ರು ಯಾರು ಅಣ್ಣ, ಹಾಗೇನೆ ಏನು ರಾಮನೇ ಧೈರ್ಯಗೆಡೆ ಸ್ಥೈರ್ಯಗೆಡೆ ಯಾರು. ಹಾಗನೇ ರಾಮನು ಏನು ಧೈರ್ಯವನ್ನ ಕಳ್ಕೊಂಡ್ಬಿಟ್ರೆ, ತನ್ನ ಸ್ಥೈರ್ಯವನ್ನ ಕಳ್ಕೊಂಡ್ಬಿಟ್ರೆ ಜಗತ್ತಿಗೆ ಧೈರ್ಯವನ್ನ ಹೇಳ್ತಕ್ಕಂಥವ್ರು ಯಾರು ಅಣ್ಣ, ಯಾಕೆ ಇಷ್ಟೊಂದು ನೀನು ಏನ್ ಮಾಡ್ತಾ ಇದೀಯಾ, ತಾಳ್ಮೆಯನ್ನ ಕಳ್ಕೊಳ್ತಾ ಇದೀಯಾ, ಅತ್ತಿಗೆ ಸಿಗ್ತಾಳೆ ಇರು ಅನ್ನುವ ರೀತಿಯಲ್ಲಿ ಲಕ್ಷ್ಮಣ ರಾಮನಿಗೆ ಏನ್ ಮಾಡ್ತಾ ಇದ್ದಾನೆ, ಸಮಾಧಾನವನ್ನ ಮಾಡ್ತಾ ಇದ್ದಾನೆ. ಆಗ ರಾಮ ಹೇಳ್ತಾನೆ ನೋಡಿ, ಸ್ಥೈರ್ಯವಂತು ಅವಳ ನೆನಪಿನ ಸೆಳೆಕ ಎನ್ನಾತ್ಮ ಸಿಲ್ಕೆ, ಎನ್ನ ಬಗೆಗ ನಿವಾರ್ಯವಿ ಶೋಕದುಲ್ಕೆ, ಈಗೋ ನೋಡು ಲಕ್ಷ್ಮಣ ತಾಪಸರ ಬೀಡು, ಇದ ನೋಡಿ ಮರ ಕಳಿಸಿತೆನ್ನವುಗಳ ಪಾಡು. ಹಾಗಾದ್ರೆ ಅವನು ಹೇಳ್ತಾನೆ, ಸ್ಥೈರ್ಯವಂತು, ನನ್ಗೆ ಧೈರ್ಯ ಎಲ್ಲಿಂದ, ಅವಳ ನೆನಪಿನ ಸೆಳೆಕ ಎನ್ನಾತ್ಮ ಸಿಲ್ಕೆ. ಹಾಗಾದ್ರೆ ಅವಳ ನೆನಪಿನಲ್ಲಿ ನನ್ನ ಆತ್ಮ ಏನ್ ಮಾಡ್ಬಿಟ್ಟಿದೆ,
ಸಿಲುಕಿಕೊಂಡ್ಬಿಟ್ಟಿದೆ, ಅವಳ ನೆನಪು ಬಿಡದಲ್ಲಿ ನನ್ನನ್ನ ಕಾಡುತ್ತಿದೆ ಅಂತ ಹೇಳಿ ತನ್ನ ಹೆಂಡತಿಯನ್ನ ಕುರಿತು ಮತ್ತೆ ಮರು ಉತ್ತರವಾಗಿ ಲಕ್ಷ್ಮಣನಿಗೆ ಹೇಗೆ ಹೇಳ್ತಾನೆ, ಎನ್ನ ಬಗೆಗ ನಿವಾರ್ಯವಿ ಶೋಕದುಲ್ಕೆ, ನನ್ಗೆ ತುಂಬಾ ಏನಾಗ್ತಾ ಇದೆ, ಈ ದಿನ ದುಃಖ ಆಗ್ತಾ ಇದೆ. ಯಾಕೆ ನನ್ನ ಸೀತೆ ಸಿಗ್ತಾಳ, ಸಿಗೋದಿಲ್ವಾ, ನಾನು ಅವಳನ್ನ ನೋಡೋದಿಲ್ವಾ ಅಂತಕ್ಕಂತಹ ದುಃಖ ನನ್ನ ಮನದಲ್ಲಿದೆ. ಈಗೋ ನೋಡು ಲಕ್ಷ್ಮಣ, ತಾಪಸರ ಬೀಡು, ಈಗೋ ನೋಡು ಮಾತಾಡ್ತಾ ಮಾತಾಡ್ತಾ ಬಂದೇ ಬಿಡ್ತು, ಯಾವುದು ತಾಪಸರ ಬೀಡು. ತಾಪಸ ಅಂದ್ರೆ ಆಶ್ರಮದ ಒಂದು ಸ್ಥಳ, ಅಲ್ಲಿರ್ತಕ್ಕಂಥ ನೆಲೆ ಅಂತ ಹೇಳಿ ಅವನು ತಾಪಸರ ಬೀಡು, ಆಶ್ರಮದ ಸ್ಥಳ ಬಂತು ನೋಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದ ನೋಡಿ ಮರು ಕೊಳಿಸೆತೆನಗವಳ ಪಾಡು. ಹಾಗಾದ್ರೆ ಇದನ್ನ ನೋಡ್ಬಿಟ್ಟು, ಇಲ್ಲೇ ತಾನೇ ನಿನ್ನತ್ತಿಗೆ ಇದ್ದಿದ್ದು, ಇದನ್ನ ನೋಡ್ಬಿಟ್ಟು ಏನಾಗ್ತಾ ಇದೆ, ನನ್ನ ಮನಸ್ಸು ಅದನ್ನೇ ನೆನಪಿಸ್ಕೊಳ್ತಾ ಇದೆ. ಈಗ ಅವಳ ನೆನಪು ತುಂಬಾ ಆಗ್ತಾ ಇದೆ. ಯಾವುದನ್ನ ನೋಡ್ಬಿಟ್ಟು, ಈ ತಾಪಸರ ಬೀಡನ್ನ ನೋಡ್ಬಿಟ್ಟು, ಈ ಆಶ್ರಮವನ್ನ ನೋಡ್ಬಿಟ್ಟು ನನ್ಗೆ ತುಂಬಾ ಅವಳ ನೆನಪಾಗ್ತಾ ಇದೆ ಅಂತ ಹೇಳಿ ರಾಮ ಲಕ್ಷ್ಮಣನಿಗೆ ಈ ರೀತಿಯಲ್ಲಿ ಹೇಳ್ತಾನೆ. ಆಗ ಲಕ್ಷ್ಮಣನು ಮತ್ತೇನು ಹೇಳ್ತಾನೆ ನೋಡಿ, ಅಹುದು ದಿಟ ಚಿತ್ರಕೂಟವೇ ಮನಕ್ಕೆ ಬಹುದು, ಜತೆಯೊಳಗಿದ್ದ ಅತ್ತಿಗೆ ಬಗೆಯಂತಹದು, ಹಾ ಪಾಪಿ ನಾ ಆಕೆಯನ್ನು ಒಂಟಿಯೊಳೇ ಬಿಟ್ಟೆ, ಎನ್ನ ಹಂಕೃತ್ಯಗಳಿಗೆ ಮನ್ನಣೆಯೇ ಕೊಟ್ಟೆ. ಈ ರೀತಿಯಲ್ಲಿ ಆ ಪ್ಲೇಸ್ ಅನ್ನ ನೋಡ್ಬಿಟ್ಟು, ಆ ಸ್ಥಳವನ್ನ ನೋಡ್ಬಿಟ್ಟು ರಾಮ ತುಂಬಾ ದುಃಖಿತನಾದಾಗ, ಸೀತೆಯನ್ನ ಅರಸ್ತಾ ಇರುವಾಗ ಲಕ್ಷ್ಮಣ ಈ ರೀತಿಯಲ್ಲಿ ಹೇಳ್ತಾನೆ ನೋಡಿ, ಅಹುದು ದಿಟ, ದಿಟ ಮೀನ್ಸ್ ನಿಜ, ಹೌದು ನಿಜ, ಚಿತ್ರಕೂಟವೇ ಮನಕ್ಕೆ ಬಂದಿಹುದು, ನನ್ನ ಮನಸ್ಸಿನಲ್ಲಿ ಇದನ್ನೇ ನನ್ಗೆ ನೆನಪಿಗೆ ಬರ್ತಾ ಇದೆ. ಚಿತ್ರಕೂಟ ಅಂದ್ರೆ ಒಂದು ಪರ್ವತ, ಅಲ್ಲಿ ಎಲ್ಲಿ ಬಿಟ್ಟು ಹೋಗಿರ್ತಾರೋ ಆ ಪ್ಲೇಸ್ ಏನಾಗ್ತಾ ಇದೆ, ನನ್ನ ಮನಸ್ಸಿಗೆ ನೆನಪಾಗ್ತಾ ಇದೆ ಅಣ್ಣ, ನಿಜ ನೀನು ಹೇಳ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಜೊತೆಯೊಳಗತ್ತಿಗೆ ಇದ್ದ ಬಗೆಯಂತಹದು, ಹಾಗಾದ್ರೆ ನೆನಪು ಅಂತಹದು, ನನ್ನ ಜೊತೆ ಅತ್ತಿಗೆ ಇದ್ದಾಗ ನನಗೂ ಕೂಡ ಆ ನೆನಪು ಮರು ಕಳಿಸ್ತಾ ಇದೆ ಅಣ್ಣ. ಹಾ ಪಾಪಿ ನಾ ಆಕೆಯನ್ನ ಒಬ್ಬಂಟಿಯಲ್ಲೇ ಬಿಟ್ಟೆ, ನಾನೇ ಬಿಟ್ಟು ಹೋದೆ ಅವಳನ್ನ, ಏನು ಒಬ್ಬಂಟಿಯಲ್ಲಿ ನಾನೇ ತಪ್ಪು ಮಾಡಿದ್ದು, ನಾನು ಪಾಪಿ, ಹಾಗೆ ಹೀಗೆ ಅಂತ ಹೇಳಿ ಲಕ್ಷ್ಮಣ ಅನ್ಕೊಳ್ತಾ ಇದ್ದಾನೆ. ಎನ್ನ ಹಂಕೃತ್ಯಗಳಿಗೆ ಮನ್ನಣೆಯೇ ಕೊಟ್ಟೆ, ನನ್ನ ಕ್ರೌರ್ಯಕ್ಕೆ ಪಶ್ಚಾತ್ತಾಪ ನನಗೆ ಈ ದಿನ, ನನ್ನ ಅತ್ತಿಗೆನ, ಯಾಕಂದ್ರೆ ನಾನೇ ಆ ದಿನ ಬಿಡದೆ ಹೋಗಿದ್ರೆ, ಅದೊಂದು ಸ್ಟೋರಿ ಇದೆ ವಿದ್ಯಾರ್ಥಿಗಳೇ, ನಾನು ಆ ದಿನ ಬಿಡದೆ ಹೋಗಿದ್ರೆ ಅತ್ತಿಗೆಯನ್ನ ಏನ್ ಮಾಡ್ತಾ ಇದ್ವಿ ನಾವು, ಈ ದಿನ ಜೊತೆಯಲ್ಲಿ ಇಟ್ಕೊಳ್ತಾ ಇದ್ವಿ, ನಾವು ಬಿಟ್ಟು ಹೋಗಿದ್ದೆ ತಪ್ಪಾಯ್ತು, ನನ್ನ ಯಾವುದಕ್ಕೆ, ಕ್ರೌರ್ಯಕ್ಕೆ, ನನ್ನ ಹಂಕೃತ್ಯಗಳಿಗೆ ಏನಿಲ್ಲ ಪಶ್ಚಾತ್ತಾಪವೇ ಇದು ಅಂತ ಹೇಳಿ ಅವನು ಕೂಡ ತುಂಬಾ ಬೇಜಾರದಿಂದ ಅಣ್ಣನಿಗೆ ಲಕ್ಷ್ಮಣ ಹೀಗೆ ಹೇಳ್ತಾ ಇದ್ದಾನೆ. ಆಗ ಮರು ಉತ್ತರವಾಗಿ ರಾಮ ಏನ್ ಹೇಳ್ತಾ ನೋಡಿ, ಲಕ್ಷ್ಮಣನು ತುಂಬಾ ಬೇಜಾರಾದಾಗ ಈಗ ಅವನಿಗೆ ರಾಮನಿಗೆ ಒಂದಿಷ್ಟು ಲಕ್ಷ್ಮಣ ಸಮಾಧಾನವನ್ನ ನೀಡ್ದ, ಮತ್ತೆ ಅವನು ನೆನಪಿಸಿಕೊಂಡಾಗ ಅವನು ಕೂಡ ತುಂಬಾ ದುಃಖಿತನಾಗ್ತಾನೆ. ಆಗ ರಾಮ ಮರು ಉತ್ತರವಾಗಿ, ತಮ್ಮ ಲಕ್ಷ್ಮಣ ದುಃಖಿತನಾದಾಗ ಮರು ಉತ್ತರವಾಗಿ ರಾಮ ಏನಂತ ಹೇಳ್ತಾನೆ ನೋಡಿ, ರಾಮ ಕೊರಗದಿರು ತಮ್ಮಯ್ಯ ಆದುದಾಯ್ತು, ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು, ದನು ಪೇಳ್ದ ದಾರಿಯೊಳೆ ನಾವು ಬಂದಿಹೆವೆ, ಶಮಣಿಯಾಶ್ರಮವಿದುವೆ, ಅಗೋ ಲಕ್ಷ್ಮಣ ಅತ್ತ ಆವುದೀ ಮರುಳು, ನಮ್ಮೆಡೆಗೆ ಬರುತ್ತಿಹುದು ಏನಿದರ ಹುರುಳು. ಹಾಗಾದ್ರೆ ಅವನು ಕೇಳ್ತಾ ಇದ್ದಾನೆ ಏನಂತ ಹೇಳ್ಬಿಟ್ಟು, ಮರುಗದಿರು ತಮ್ಮಣ್ಣ, ತಮ್ಮ ಆದುದಾಯ್ತು, ಮರುಗದಿರು ತಮ್ಮಯ್ಯ ಆದುದಾಯ್ತು, ಮರುಗದಿರು, ನೀನು ಬೇಜಾರ್ ಮಾಡ್ಕೊಳ್ದಿರು, ಆಗಿದ್ದು ಏನೋ ಹಿಂದಕ್ಕೆ ಆಗಿ ಹೋಯ್ತು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ನಿಮ್ಮನ್ನಂತಹ ದೈವ ಮರುಳು ಮಾಡಿತ್ತು, ಹಾಗಾದ್ರೆ ಏನು, ದೈವ ಅಂತಕ್ಕಂತಹದ್ದು ಏನು ಮರುಳು ಮಾಡಿತ್ತು ನಮ್ಮನ್ನ, ದೈವ, ಆ ದೈವ ಏನಾಗಿತ್ತು, ಆ ದೇವರು ನಮ್ಮನ್ನ ಆ ಟೈಮಲ್ಲಿ ಏನ್ ಮಾಡಿತ್ತು, ಮರುಳನ್ನ ಮಾಡಿತ್ತು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಧನು ಪೇಳ್ದ ದಾರಿಯೊಳೆ ನಾವು ಬಂದಿಹವೆ, ಧನು ಯಾರು ಅಂತ ಹೇಳಿ ನಿಮ್ಗೆ ಟಿಪ್ಪಣಿಯಲ್ಲಿ ಹೇಳಿದ್ದೆ ವಿದ್ಯಾರ್ಥಿಗಳೇ, ಧನು ಅಂದ್ರೆ ಒಬ್ಬ ರಾಕ್ಷಸ. ಹಾಗಾದ್ರೆ ಧನು ಹೇಳಿದ ದಾರಿಯಲ್ಲಿ ನಾವು ಬಂದಿದ್ದೇವಾ ಅಂತ ಹೇಳಿ ರಾಮ ತಮ್ಮನನ್ನ ಕೇಳ್ತಾ ಇದ್ದಾನೆ. ಶಮಣಿಯಾಶ್ರಮವಿದುವೆ, ಇದೇನಾ ಆ ಶಮಣಿಯಾಶ್ರಮ, ಅಗೋ ಲಕ್ಷ್ಮಣ ಅತ್ತ ಆವುದೀ ಮರುಳು, ಅತ್ತ ಯಾರೋಳು ಹುಚ್ಚಿಯ ತರ ಬರ್ತಾ ಇದ್ದಾಳಲ್ಲ, ಯಾರು ಅವಳು ಲಕ್ಷ್ಮಣ ಅಂತ ಹೇಳಿ ಕೇಳ್ತಾ ಇದ್ದಾನೆ. ನಮ್ಮಡೆಗೆ ಬರುತ್ತಿಹುದು ಏನಿದರ ಹುರುಳು, ಅಂದ್ರೆ ನಮ್ಮ ಹತ್ರನೇ ಬರ್ತಾ ಇದ್ದಾಳಲ್ಲ, ಯಾರು ಅವಳು, ದೂರದಿಂದ ನೋಡ್ಲಿಕ್ಕೆ ಹುಚ್ಚಿ ತರ ಕಾಣ್ತದಳೆ, ಅದು ನಮ್ಮ ಹತ್ರನೇ ಬರ್ತಾ ಇದ್ದಾಳೆ, ಅದು ನೋಡು ಲಕ್ಷ್ಮಣ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ, ರಾಮ ಈ ರೀತಿಯಲ್ಲಿ ತಮ್ಮನನ್ನ ಏನ್ ಮಾಡಿ ಸಮಾಧಾನವನ್ನ ಪಡಿಸಿ ಮತ್ತೊಂದು ಎಡೆಗೆ ಯಾರೋ ಬರ್ತಾ ಇದ್ದಾರೆ ನೋಡು ಅನ್ನುವ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಲಕ್ಷ್ಮಣ ಹೇಳ್ತಾ ನೋಡಿ, ಮರಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ, ಇದರೊಳಗೆ ನಾವಿದನು ಏನಿಹುದೋ ಬಣ್ಣ, ಮರೆಯಳಿರುವರು ಶಬರಿ ತಳಿರು ಹೂವು ಹಣ್ಣು ಹಂಪಲುಗಳನ್ನ ತಲೆ ಕಂಕಳು ಕೈಯಲ್ಲಿ ಕೊಂಡು ಬರುವಳು. ಹಾಗಾದ್ರೆ ಏನಂತ ಹೇಳ್ತಾನೆ ಲಕ್ಷ್ಮಣ, ಮರೆಗೆ ಬಾ ಅಣ್ಣಯ್ಯ ಪರಿಕಿಸುವ ಮುನ್ನ,
ನೀನ್ ಮಾಡು, ಮರೆಗೆ ಬಾ, ಫಸ್ಟ್ ಅವಳನ್ನ ಏನ್ ಮಾಡೋಣ, ಪರೀಕ್ಷೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಯಾರವಳು ಅಂತ ಹೇಳ್ದಲ್ಲ, ಹುಚ್ಚಿ ನಮ್ಮೆಡೆಗೆ ಬರ್ತಾ ಇದ್ದಾಳೆ ಅಂತ ಹೇಳ್ದಲ್ಲ, ಬಾ ಮರೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಏನೋ ಪರೀಕ್ಷೆಯನ್ನ ಮಾಡೋಣ, ಅವಳನ್ನ ಯಾರು ಅಂತ ಹೇಳಿ ಐಡೆಂಟಿಫೈ ಅನ್ನ ಮಾಡೋಣ ಅಂತ ಹೇಳಿ ಹೇಳ್ತಾನೆ. ಇದಿರುಗೊಳೆ ನಾವಿದನು ಏನಿಹುದೋ ಬಣ್ಣ. ಹಾಗಾದ್ರೆ ನಾವು ಎದುರಿಗೆ ಹೋದ್ರೆ ಅವಳು ಏನ್ ತೊಂದರೆ ಆಗ್ಬಹುದೋ ಏನೋ ಗೊತ್ತಿಲ್ಲ, ಬಟ್ ಮರೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಅವಳು ಯಾರು ಅಂತ ಹೇಳಿ ನಾವು ಪರೀಕ್ಷೆ ಮಾಡೋಣ ಅಂತ ಹೇಳಿ ಅವನು ಹೇಳ್ತಾನೆ. ಮರೆಯೊಳಗಿರುವವರು ಆಗ ಶಬರಿ ಏನ್ ಮಾಡ್ತಾಳೆ, ಹೂವು ಹಣ್ಣು ತಳಿರು ಎಲ್ಲವನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ, ಕೈಯಲ್ಲಿ ಕೊಂಡು ಅವಳು ಹೀಗೆ ಕಂಕುಳು ಮೀನ್ಸ್ ಸೊಂಟದಲ್ಲಿ ಇಟ್ಕೊಂಡ್ಬಿಟ್ಟು, ಸೊಂಟದ ಹತ್ತಿರ ಆ ಎಲ್ಲ ಹೂವು ಹಣ್ಣು ತಳಿರುಗಳನ್ನ ಇಟ್ಟುಕೊಂಡ್ಬಿಟ್ಟು ರಾಮ ಮತ್ತು ಲಕ್ಷ್ಮಣ ಇರುವಲ್ಲೆಡೆಗೆ ಅವಳು ಬರ್ತಾ ಇದ್ದಾಳೆ. ಹೀಗೆ ಲಕ್ಷ್ಮಣ ಹೇಳುವಾಗ ಮರೆಯಲ್ಲಿ ನಿಂತ್ಕೊಳ್ತಾರೆ. ನೆಕ್ಸ್ಟ್ ನೋಡಿ, ಶಬರಿ ಬರ್ತಾಳೆ. ರಾಮ ಬಾರದೆ ನನಗೇನೂ ತೋರದೆ, ಅವ ಸವಿಧಲ್ಲದ ಸವಿಯಾಗದ ಈ ಕಡು ಸವಿ ಹಣ್ಗಳೆಂಗೆಯಂ ಮಧುಕರ ಗೀತದ ಮಧು ಉರಿರುವಿ ಮಧು ಪರ್ಕವ ನಾನ್ ನಾರ್ಘರಿವೆಯಂ ರಾಮ ಬಾರದೆ. ಹಾಗಾದ್ರೆ ಹೀಗೆ ಶಬರಿ ಈ ರೀತಿಯಲ್ಲಿ ಹೇಳ್ತಾಳೆ, ರಾಮ ಬಾರದೆ ನನಗೇನೂ ತೋರದೆ, ಅವನು ಬರದೆ ಏನಾಗ್ತಾ ಇಲ್ಲ, ನನ್ಗೆ ಏನು ತೋರಿಸ್ತಾ ಇಲ್ಲ, ನನ್ಗೆ ಫಸ್ಟ್ ಯಾರು ಬೇಕು, ರಾಮ ಬೇಕು ಅಂತ ಹೇಳ್ತಾ ಇದ್ದಾಳೆ. ಇವಳು ಹೇಳ್ತಕ್ಕಂತಹ ಪ್ರತಿಯೊಂದು ವರ್ಡ್ ಅನ್ನ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ, ರಾಮ ಮತ್ತು ಲಕ್ಷ್ಮಣರು ಮರೆಯಲ್ಲಿ ನಿಂತು ಶಬರಿಯ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಹಾಗಾದ್ರೆ ಶಬರಿ ಹೀಗೆ ಹೇಳ್ತಾಳೆ, ರಾಮ ಬಾರದೆ ನನಗೇನೂ ತೋರದೆ, ಅವನು ಬರದೆ ನನ್ಗೇನು ಏನಾಗ್ತಾ ಇಲ್ಲ, ಏನೂ ತೋರಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಅವ ಸವಿದಲ್ಲದೆ ಸವಿಯಾಗದ ಈ ಹಣ್ಣು, ಅವನು ತಿಂದಿರ್ತಕ್ಕಂತ ಹಣ್ಣು ತಿಂದೇ ಇರದೇ ಇರ್ತಕ್ಕಂಥ ಹಣ್ಣು ಏನಿಲ್ಲ, ಸವಿನೇ ಇಲ್ಲ, ರುಚಿನೇ ಇಲ್ಲ, ಯಾವುದೇ ರೀತಿ ಟೇಸ್ಟ್ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಹಾಗಾದ್ರೆ ಈ ಕಡು ಸವಿ ಹಣ್ಗಳೆನ್ನೇಗೆಯಂ ಮಧುಕರ ಗೀತದ ಮಧು ಉರಿರಿವಿ. ಹಾಗಾದ್ರೆ ಈ ಹಣ್ಣುಗಳು ಏನಾಗಿದೆ, ಅತಿಯಾಗಿರ್ತಕ್ಕಂತಹ ಸಿಹಿಯಾಗಿದೆ ಹಣ್ಣುಗಳು ಏನಾಗಿದೆ, ತುಂಬಾ ಸಿಹಿಯಾಗಿದೆ. ಆದ್ರೆ ಈ ಹಣ್ಣುಗಳನ್ನ ನಾನು ಏನು ಮಾಡಲಿ, ಮಧುಕರ ಅಂದ್ರೆ ದುಂಬಿ ಅಂತ ಹೇಳ್ಬಿಟ್ಟು ಗೀತದ ಇಂತಹ ಒಂದು ಹಣ್ಣುಗಳು ಏನನ್ನ ನಾನು ಮಾಡಿ ಅವನು ಬಂದೇ ಇಲ್ವಲ್ಲ, ಅವನು ತಿಂದೇ ಇಲ್ವಲ್ಲ, ಅವನು ತಿನ್ನದ ಹಣ್ಣುಗಳು ಏನಿಲ್ಲ, ಸಿಹಿ ಆಗಿಲ್ಲ. ಹಾಗಾದ್ರೆ ಅವನು ಬಂದಿಲ್ವಲ್ಲ, ನಾನು ಏನ್ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಮಧುಪರ್ಕ ನಾನಾರ್ಘ್ಯವೇಯಂ. ಹಾಗಾದ್ರೆ ಮಧುಪರ್ಕ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಪಂಚಾಮೃತ ಅಂತ ಹೇಳ್ಬಿಟ್ಟು ಹಾಲು ತುಪ್ಪ ಜೇನು ಇವುಗಳನ್ನೆಲ್ಲ ಕೂಡಿರ್ತಕ್ಕಂಥದಕ್ಕೆ ಮಧುಪರ್ಕ ಅಂತ ಹೇಳಿ ಹೇಳ್ತೇವೆ ಮಕ್ಕಳೇ. ಹಾಗಾಗಿ ನೀವು ಮೀನಿಂಗ್ಸ್ ಅನ್ನ ಓದಿದ್ರೆ ನಿಮ್ಗೆ ಮಧುಪರ್ಕ ಅನ್ನೋದು ಸ್ಪಷ್ಟವಾಗಿ ಅಲ್ಲೇ ಗೊತ್ತಾಗುತ್ತೆ. ಮಧುಪರ್ಕವ ನಾನ್ ಹಾರ್ಘ್ಯಂ, ನಾನ್ ಯಾರಿಗೆ ಕೊಡ್ಲಿ ಇದನ್ನೆಲ್ಲ ಪಂಚಾಮೃತವನ್ನ ಯಾರಿಗೆ ಕೊಡ್ಲಿ, ರಾಮ ಬಾರದೆ, ರಾಮ ಬರದೆ ನಾನು ಯಾರಿಗೆ ಕೊಡಕ್ಕಾಗುತ್ತೆ ಈ ಹಣ್ಣುಗಳನ್ನ. ಅವನು ತಿನ್ನದ ಹಣ್ಣು ಏನಿಲ್ಲ, ಸಿಹಿ ಇಲ್ಲ, ಅತಿಯಾದ ರುಚಿಯಾಗಿರ್ತಕ್ಕಂಥ ಹಣ್ಣು ಅವನು ತಿನ್ನದೆ ನಾನು ಯಾರಿಗೆ ಕೊಡಕ್ಕಾಗುತ್ತೆ ಅಂತ ಹೇಳಿ ಈ ರೀತಿಯಲ್ಲಿ ಅವಳು ಮಾತಾಡ್ತಾ ಒಬ್ಬೊಬ್ಳೆ ಬರ್ತಾ ಇದ್ದಾಳೆ. ರಾಮ ಬಾರದೆ ಭಾರಾಮ ಭಾರೈ ಬಾಬಾ ಬಗೆ ಇರುಳಿನ ಪೆರೆಯೇ ಅಂತ ಹೇಳಿ ಹೇಳ್ತಾಳೆ. ಬಾರಾಮ ಅಂತ ಹೇಳಿ ನಡ್ಕೊಂಡು ಈ ರೀತಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಬಗೆ ಇರುಳಿನ ಪೆರೆಯೇ, ಹಾಗಾದ್ರೆ ಹೇಗ್ ಬರ್ಬೇಕು ನೀನು, ಕತ್ತಲಲ್ಲಿ ಚಂದ್ರ ಬರುವಂತೆ, ಪೆರೆ ಮೀನ್ಸ್ ಚಂದ್ರ, ಕತ್ತಲಲ್ಲಿ ಏನ್ ಬರುವಂತೆ, ಚಂದ್ರ ಬರುವಂತೆ, ಇರುಳು ಅಂದ್ರೆ ಕತ್ತಲಿನಲ್ಲಿ ಚಂದ್ರ ಬರುವಂತೆ ನೀ ಬಾ ಅಂತ ಹೇಳ್ತಾಳೆ. ಕೋ ಹಣ್ಣುಗಳ ಕೋ ಹೂಗಳ ಕೋ ಎಲ್ಲವ ಕೋ ಎನ್ನೊಳ ಮರೆಯೇ ರಾಮ ಬಾರದೆ ನನಗೇನೂ ತೋರದೆ, ನನಗೇನು ಬೇಡ, ರಾಮ ಬರದೆ ಏನು ಬೇಡ, ತಗೋ ಹೂಗಳು ತಗೋ, ಹಣ್ಣುಗಳು ತಗೋ ಅಂತ ಹೇಳಿ ಎಲ್ಲ ತನ್ನಷ್ಟಕ್ಕೆ ತಾನೇ ಒಬ್ಬೊಬ್ಬಳೆ ಮಾತಾಡ್ಕೊಂಡು ಎಲ್ಲವನ್ನು ನೀನೇ ತಗೋ ರಾಮ ಅಂತ ಹೇಳ್ತಾಳೆ. ಮತ್ತೆ ರಾಮ ಬಾರದೆ ನನಗೇನೂ ತೋರದೆ ಅಂತ ಹೇಳಿ ಪರ್ಣಶಾಲೆಯೊಳಗೆ ಹೋಗುವಳು ರಾಮ ಲಕ್ಷ್ಮಣರು ಕಾಣಿಸುತ್ತಾರೆ. ಹಾಗಾದ್ರೆ ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ರಾಮ ಲಕ್ಷ್ಮಣರು ಕಾಣುತ್ತಾರೆ. ಆಗ ರಾಮ ಹೇಳ್ತಾನೆ, ಇದನ್ನೆಲ್ಲ ಕೇಳಿಸ್ಕೊಂಡ. ಹಾಗಾದ್ರೆ ರಾಮನ ಬಗ್ಗೆ ಇಷ್ಟೊಂದು ವರ್ಣನೆಯನ್ನ ಮಾಡಿರ್ತಕ್ಕಂಥ ಶಬರಿಯನ್ನ ಕೇಳ್ಕೊಂಡು ರಾಮ ಹೇಳ್ತಾನೆ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ಈ ಉದರ ಮುಖ ನೊರೆದ ಶ್ರಮಣಿ ಶಬರಿ ಉಪಕಾರವಿನಿತಿಲ್ಲ ಈಕೆಯನ್ನಿಂದ, ಆಧೊಡೆಯು ನೆನೆಯುತ್ತಿಹಳೆ ಅಂತಿರ್ತೆಯಿಂದ ನಾಚುತಿಹಿನಿ ಪೂಜ್ಯ ಈ ನಲುಮೆಯಿಂದ. ಹಾಗಾದ್ರೆ ಹೇಳ್ತಾಳೆ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ನನಗೋಸ್ಕರ ಹಂಬಲಿಪ ಇಷ್ಟೊಂದು ಹಂಬಲಿಸ್ತಾ ಇದ್ದಾಳೆ ಈ ಜಟಿಲ ಕಬರಿ. ಹಾಗಾದ್ರೆ ಜಟಿಲ ಕಬರಿ ಅಂತ ಹೇಳಿದೆ ನಾನು ನಿಮ್ಗೆ ಯಾವ್ದ್ರಲ್ಲಿ ಟಿಪ್ಪಣಿಯಲ್ಲಿ. ಜಟಿಲ ಕಬರಿ ಅಂದ್ರೆ ನಾವು ಹಾಕ್ತಕ್ಕಂತಹ ತುರುಬು ಅಂತ ಹೇಳಿ, ಹೆಣ್ಣು ಮಕ್ಕಳು ಹಾಕ್ತಕ್ಕಂತಹ ತುರುಬು ಅಂತ ಹೇಳಿದೆ. ಯಾವಾಗ್ಲೂ ಈ ಜಟಿಲ ಕಬರಿ ಅಂದ್ರೆ ತುರುಬನ್ನ ಹಾಕೊಂಡಿದ್ಲು. ಹಾಗಾಗಿ ಹೇಳ್ತಾ ಇದ್ದಾನೆ ರಾಮ, ಏನಾಗಿನಿತು ಹಂಬಲಿಪ ಈ ಜಟಿಲ ಕಬರಿ, ನನಗೋಸ್ಕರ ಯಾಕೆ ಇಷ್ಟೊಂದು ಹಂಬಲಿಸ್ತಾ ಇದ್ದಾಳೆ ಈ ಜಟಿಲ ಕಬರಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ, ಆದನು ಹೇಳಿದ ತಪಸ್ವಿನಿ ಈ ಶಬರಿ ಇರ್ಬೇಕಾ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಉಪಕಾರ ವಿನಿತೆ ಇಲ್ಲ ಈಕೆಯಿಂದ,
ಇವಳಿಂದ ನನ್ಗೆ ಯಾವುದೇ ರೀತಿ ಹೆಲ್ಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ರೀತಿ ಸಹಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇವಳು ಹೇಗೆ ನನ್ನ ಸೀತೆಯನ್ನ ಹುಡ್ಕೊಂಡ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನು ಹೇಳ್ತಾನೆ. ಆದೊಡೆಯು ನೆನೆಯಿತಿಹಳು ಅರ್ಥಿಯಿಂದ. ಹಾಗಾದ್ರೆ ನನ್ನಿಂದ ಅವಳಿಗೆ ಯಾವುದೇ ರೀತಿ ಉಪಕಾರವಿಲ್ಲ, ಹಾಗಾದ್ರೆ ಇವಳು ಯಾಕೆ ಇಷ್ಟೊಂದು ನನ್ನನ್ನ ನೆನ್ಸ್ಕೊಂಡು ಹೀಗೆ ರಾಮ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಆದೊಡೆಯು ನೆನೆಯುತ್ತಿಳ ಅರ್ಥಿಯಿಂದ, ತುಂಬಾ ಪ್ರೀತಿಯಿಂದ ನನ್ನನ್ನು ಇಷ್ಟೊಂದು ಪ್ರೀತಿ ಅಂದ್ರೆ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನ ಯಾಕೆ ಅವಳು ಹಂಬಲಿಸ್ತಾ ಇದ್ದಾಳೆ. ನಾಚುತೆಹೆನು ಪೂಜ್ಯ ಈ ನಲುಮೆಯಿಂದ. ಹಾಗಾದ್ರೆ ನನಗೆ ಏನಾಗ್ತಾ ಇದೆ, ನಾಚಿಕೆ ಆಗ್ತಾ ಇದೆ. ಇವಳ ಒಲುಮೆ ಪ್ರೀತಿ ಯಾಕೆ ಇಷ್ಟೊಂದು ನನ್ನ ಬಗ್ಗೆ ಇವಳು ಹೊಗಳ್ತಾ ಇದ್ದಾಳೆ, ಇಷ್ಟೊಂದೆಲ್ಲ ರಾಮನನ್ನ ನೆನ್ಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ರಾಮ ಲಕ್ಷ್ಮಣನ ಹತ್ತಿರ ಹೀಗೆ ಹೇಳ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಹೀಗೆ ಹೇಳ್ತಾನೆ ನೋಡಿ, ನಿನ್ನ ನೋಡದೇ ಇಂತು ಮರುಳಾದ ಈ ಸೀತೆ ನಿನ್ನನ್ನು ನೋಡಿದ ಬಳಿಕ ಏನಪ್ಪುಗಳೋ ವೃದ್ಧೆ. ನಿನ್ನನ್ನ ನೋಡ್ದೇನೆ ಇಷ್ಟೊಂದು ಏನ್ ಮಾಡ್ಬಿಟ್ಟಿದ್ದಾಳೆ, ಮರುಳಾಗ್ಬಿಟ್ಟಿದ್ದಾಳೆ, ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಈ ಸಿದ್ಧೆ ಅಂದ್ರೆ ತಪಸ್ವಿನಿ. ಹಾಗಾದ್ರೆ ಮರುಳ ಅಂದ್ರೆ ಹುಚ್ಚು. ಹಾಗಾದ್ರೆ ನಿನ್ನನ್ನ ನೋಡದೇ ಇಂತು ಮರುಳಾದ ಈ ಸಿದ್ಧಿ, ನಿನ್ನ ಮುಖವನ್ನೇ ನೋಡಿಲ್ಲ, ಆದ್ರೂ ರಾಮ 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 ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಇನ್ನು ನೋಡಿದ ಬಳಿಕ ಏನುಪ್ಪುಗಳೋ ವೃದ್ಧೆ. ಇವಳೇನಾದ್ರೂ ಬೈ ಚಾನ್ಸ್ ನಿನ್ನನ್ನ ನೋಡ್ಬಿಟ್ರೆ ಏನೆಲ್ಲ ಮಾಡ್ಬೋದು ರಾಮ, ನಿನ್ಗೆ ಏನೆಲ್ಲ ಸೇವೆಗಳನ್ನ ನಿನ್ಗೆ ಮಾಡ್ಬೋದು ಅಂತ ಹೇಳಿ ಲಕ್ಷ್ಮಣ ಹೇಳುವಾಗ ರಾಮ ಹೇಳ್ತಾನೆ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಬಿಯದು ಎನ್ನ ಕಾಣುತ್ತವಳ ಬೆರಗು ತಿಳಿಯುವುದು. ಹಾಗಾದ್ರೆ ಏನು, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಬಿಯದು, ರೂಪಕ್ಕೂ ಮಿಗಿಲಾಗಿರ್ತಕ್ಕಂತಹದ್ದು ಹೆಸರು ಏನು, ಮಿಗಿಲಾತ್ಮ ಸುರವಿಯದು, ಹೆಚ್ಚಿನ ಬೆಲೆ ಉಳ್ಳತಕ್ಕಂತಹದ್ದು ಅಂತ ಹೇಳಿ ಅವನು ಹೇಳ್ತಾನೆ. ಎನ್ನ ಕಾಣುತ್ತವಳ ಬೆರಗು ತಿಳಿಯದು, ಯಾಕೆ ಅವಳು ಈ ತರ ಅಂತಕ್ಕಂತಹ ಬೆರಗನ್ನ ಆಶ್ಚರ್ಯವಾಗಿ ಇದ್ದಾಳೆ ಅಂತಕ್ಕಂತಹ ವಿಚಾರ ನನಗೆ ತಿಳಿಯದು ಅಂತ ಹೇಳಿ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ನಿತ್ಯ ನೋಡುತ್ತಿಹೆನು ಬೆರಗು ತಣಿಯದಿದೆ, ಪರಿಕಿಸುವ ಬಾಯಿದನು ಶ್ರಮಣೀಯ ಆಶ್ರಮವಿದಿವೆ. ಹಾಗಾದ್ರೆ ನಿತ್ಯ ಕಾಯುತ್ತಿದ್ದೇನಲ್ಲ, ಬೆರಗು ತಣಿಯದಿದೆ, ಹಾಗಾದ್ರೆ ಅವಳು ನಿತ್ಯ ನಿನ್ನನ್ನ ಕಾಯ್ತಾ ಇದ್ದಾಳೆ. ಹಾಗಾದ್ರೆ ಪರೀಕ್ಷಿಸುವ ಬಾ, ಇದನ್ನು ಶ್ರಮಣೀಯ ಆಶ್ರಮ, ಒಂದ್ಸರಿ ಪರೀಕ್ಷೆಯನ್ನ ಮಾಡೋಣ, ಒಂದ್ಸರಿ ಐಡೆಂಟಿಫೈ ಅನ್ನ ಮಾಡ್ಕೊಳ್ಳೋಣ, ಇದು ಶ್ರಮಣೀಯ ಆಶ್ರಮವೇ, ನೋಡೋಣ ಬಾ ಅಂತ ಹೇಳಿ ಅವನು ಕೇಳ್ತಾನೆ. ಆಗ ರಾಮ ನಡೆ ಮುಂದೆ ಲಕ್ಷ್ಮಣ ಅಂತ ಹೇಳಿ ಹೇಳ್ತಾನೆ. ನೀನ್ ನಡಿಯಪ್ಪ ಲಕ್ಷ್ಮಣ ಹೋಗೋಣ ಅಂತ ಹೇಳಿ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇಂದು ನೀನೇ ಮುಂದೆ ನಾನಿರುವ ಹಿಂದೆ, ಮೊದಲ ದಿಟ್ಟಿಗೆ ನೀನು ಬಳಿಕ ನಾನು ಹೊರಡುವರು. ಹಾಗಾದ್ರೆ ಲಕ್ಷ್ಮಣ ಹೇಳ್ತಾನೆ, ಇದನ್ನು ಇಂದು ನೀನೇ ಮುಂದೆ, ಯಾವಾಗ್ಲೂ ನಾನ್ ಮುಂದೆ ಹೋಗ್ತಾ ಇದ್ದಾನ, ನೋ ಲಕ್ಷ್ಮಣ ಈಗ ಏನ್ ಮಾಡ್ಬೇಕು, ನೀನೇ ರಾಮ ಏನಾಗೋ ಮುಂದೆ ಹೋಗು ಅಂತ ಹೇಳಿ ಲಕ್ಷ್ಮಣ ಅಣ್ಣ ತಮ್ಮನಿಗೆ ಹೇಳಿದಾಗ ಲಕ್ಷ್ಮಣ ಈ ರೀತಿ ಹೇಳ್ತಾನೆ, ಈ ದಿನ ಮಾತ್ರ ನೀನೇ ಮುಂದೆ ಹೋಗು, ಯಾಕಂದ್ರೆ ಅವಳು ಅಷ್ಟೊಂದು ಹಂಬಲಿಸ್ತಾ ಇರುವಾಗ ನಾನು ಮುಂದೆ ಹೋಗೋದು ಚೆನ್ನಾಗಿಲ್ಲ, ಈ ದಿನ ನೀನೇ ಮುಂದೆ ಹೋಗು, ನಾನಿರುವೆ ನಿನ್ನ ಹಿಂದೆ. ಮೊದಲ ದಿಟ್ಟಿಗೆ ನೀನು, ಮೊದಲ ದೃಷ್ಟಿಗೆ ಏನಾಗ್ಬೇಕು ಅವಳಿಗೆ, ದಿಟ್ಟಿ ಮೀನ್ಸ್ ದೃಷ್ಟಿ, ಇವೆರಡು ತತ್ಸಮ ಮತ್ತೆ ತದ್ಭವಗಳಿಗೆ ಬರುತ್ತೆ ಮಕ್ಕಳೇ, ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ತತ್ಸಮ ತದ್ಭವ, ದಿಟ್ಟಿ ಅಂಡ್ ದೃಷ್ಟಿ ಅಂತಕ್ಕಂಥದ್ದು. ಹಾಗಾದ್ರೆ ಬಳಿಕ ನಾನು ಬರುವೆ ಅಂತ ಹೇಳಿ, ಮೊದಲ ಬಾರಿಗೆ ಅವಳ ದೃಷ್ಟಿ ನಿನ್ನ ಮೇಲೆ ಬೀಳಲಿ, ಹಾಗಾಗಿ ನೀನು ಮುಂದೆ ಹೋಗು, ನಾನು ಹಿಂದೆ ಬರುವೆ ಅಂತ ಹೇಳಿ ಹೇಳ್ತಾನೆ. ಬಳಿಕ ಇಬ್ರು ಏನ್ ಮಾಡ್ತಾರೆ, ಅಲ್ಲಿಂದ ಹೊರಡ್ತಾರೆ. ಇದಿಷ್ಟು ಸಾಕು ಮಕ್ಕಳೇ ಈ ದಿನ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮುಂದೆ ಏನಾಗುತ್ತೆ, ಹಾಗಾದ್ರೆ ಶಬರಿ ರಾಮನನ್ನ ನೋಡಿ ಯಾವೆಲ್ಲ ರೀತಿಯ ಸಂತಸವನ್ನ ಪಡ್ತಾಳೆ, ಎಷ್ಟೆಲ್ಲ ಖುಷಿ ಆಗುತ್ತೆ, ಅವಳ ಆರೈಕೆದಿಂದ ಅವಳ ಸತ್ಕಾರದಿಂದ ರಾಮ ಮತ್ತೆ ಲಕ್ಷ್ಮಣರಿಗೆ ಎಷ್ಟೊಂದು ಸಂತೃಪ್ತಿ ಆಗುತ್ತೆ. ಹಾಗಾದ್ರೆ ಸೀತೆಯನ್ನ ಹುಡುಕ್ತಾ ಬಂತಹ ರಾಮ ಸೀತೆಯನ್ನ ಮರೆಸ್ಬಿಡುವಷ್ಟು ಶಬರಿ ಪ್ರೀತಿಯನ್ನ ಕೊಡ್ತಾಳ, ಏನಾಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.